ನೀವು ನೋಡ್ತಾ ಇದ್ರ ಸ್ಟ್ರೀಟ್ ನ್ಯೂಸ್ .live. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ಸಾಕಷ್ಟು ಸಿನಿಮಾಗಳನ್ನು ಕೊಟ್ಟಿರುವಂತಹ ಒರಟಶ್ರೀ ಅವರು ನನ್ನ ಜೊತೆ ಇದ್ದಾರೆ. ಇದೀಗ ಹೊಸ ಸಿನಿಮಾ ಶಬರಿ ಅನ್ನುವಂಥದ್ದನ್ನು ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ನಿರ್ದೇಶಕರೇ ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸರ್. ಶಬರಿ ಅನ್ನುವಂಥ ಸಿನಿಮಾ ಇವತ್ತಷ್ಟೇ ಟೀಸರ್ ರಿಲೀಸ್ ಆಯಿತು. ಏನು ಶಬರಿ ಅಂತ ಅಂದರೆ? ಶಬರಿ ಅಂದರೆ ನಿಮಗೆ ಏನಿಸುತ್ತೆ? ಇಡೀ ವರ್ಡ್ಗೆ ಏನಿಸುತ್ತೆ? ಸೊ ಅದನ್ನ ಇಟ್ಕೊಂಡೆ ನಾವು ಮಾಡಿರೋದು. ಶಬರಿ ಅಂದರೆ ರಾಮನಿಗೋಸ್ಕರ ಕಾಯ್ತಾ ಇರ್ತಾಳೆ. ಅದು ವಾಡಿಕೆ ಮುದುಕಿ ಶಬರಿ. ಇಲ್ಲಿ ಸಣ್ಣ ವ್ಯತ್ಯಾಸ ಅಂದರೆ ಇಲ್ಲಿ ಬಾಲ ಶಬರಿ ಅಂತ ಅಂದ್ಕೊಂಡ್ರು ತಪ್ಪಾಗಲ್ಲ. ಸೊ ಈ ಕತೆ ಮಾಡೋಕ್ಕೆ ನಂಗೆ ಇನ್ಸ್ಪಿರೇಷನ್ ಮೇನ್ ಬಂದು ನನ್ನ ಮಗ. ನಿಮಗೆಲ್ಲ ಅದು ಅನುಭವ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಒಬ್ಬೊಬ್ಬರು ಒಂದೊಂದು ಇಷ್ಟ ಟಾಯ್ಸ್ಗಳು. ಕೆಲವರು ಜೀಪ್ ಕಂಡ್ರೆ ಇಷ್ಟ, ಒಬ್ರಿಗೆ ಡೈನೋಸರ್ ಕಂಡ್ರೆ ಇಷ್ಟ. ನಾವೆಲ್ಲ ನಿಮ್ಮ 1990 WWF ಬರ್ತಾ ಇದ್ದಾವಲ್ಲ, ಯಾಕೋ ಜನ ಅದೆಲ್ಲ ನಾವು ಸ್ಟಿಕ್ಕರ್ ಹಾಕೊಂಡು ಹೋಗ್ತಾಯಿದ್ವಿ. ಅದೊಂಥರ ಕ್ರೇಜ್ ಇತ್ತು ನಮಗೆ. ಬಟ್ ನಾವು ಬೆಳೀತಾ ನಮ್ಮ ಜೀವನದ ಗುರಿ, ಆ ಪೇಷನ್ಸು ಅದೆಲ್ಲ ಮರೆತುಬಿಟ್ಟು ಅದೊಂದು ಗೋಲ್ಡ್ ಮೆಮೊರಿ ಥರ ಇಟ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ. ಬಟ್ ಅದನ್ನೇ ಕ್ಯಾರಿ ಮಾಡ್ಕೊಂಡ್ರೆ ಹೇಗಿರುತ್ತೆ, ಆ ಹುಚ್ಚುತನ ಇದ್ರೆ ಹೇಗಿರುತ್ತೆ. ನಮ್ಮ ಸಿನಿಮಾದಲ್ಲಿ ಜೀಪ್ ಒನ್ ಆಫ್ ದ ಮೇಜರ್ ಕ್ಯಾರೆಕ್ಟ್ರು. ಜೀಪ್ ಸುತ್ತ ನಡೆಯೋ ಕಥೆನೇ ಶಬರಿ. ಮೇನ್ ಆಬ್ಜೆಕ್ಟ್ ನೀವು ಹೇಳಿದಾಗೆ ಜೀಪ್ ಅಂತ. ಯಾಕೆ ಜೀಪ್? ಅದೊಂದು ಕ್ರೇಜ್ಗೋಸ್ಕರ ಶುರು ಮಾಡಿದ್ದು, ಎಲ್ಲರಿಗೂ ಅದೇ. ಈಗ ನಿಮಗೆ ಏನೋ ಚಿಕ್ಕ ವಯಸ್ಸಿಂದ ಇಷ್ಟ ಆಗುತ್ತೆ, ಅದು ಮೆಚೂರ್ ಆಗ್ತಾ ಅದನ್ನು ಬಿಟ್ಬಿಡ್ತೀರಾ, ಬೇರೆ ಕಡೆ ಗಮನ ಕೊಡ್ತೀರಾ. ಬಟ್ ಅದನ್ನೇ ಜೊತೇಲಿ ಕ್ಯಾರಿ ಮಾಡ್ಕೊಂಡು ಹೋದ್ರೆ ಏನೇನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದು. ಬಟ್ ಇಟ್ಸ್ ಎ ಪ್ಯೂರ್ ಫ್ಯಾಮಿಲಿ, ಇಟ್ಸ್ ಎ ಪ್ಯೂರ್ ಕ್ಲಾಸಿಕ್ ಮೂವಿ. ಬಟ್ ಮೇಜರ್ ನನಗೆ ಇದ್ರ ಜೊತೆ ಒಂದು ಸ್ಫೂರ್ತಿ ನನಗೇನು ಅಂದರೆ, ನಾನು ಹೇಳ್ತಾರಲ್ಲ ಹಳೆಯ ಕಥೆಯಿಂದ ಹೊಸ ಕಥೆ ಹುಟ್ಟುತ್ತೆ ಅಂತ. ನಾನು ಚಿನ್ನ ನಿನ್ನ ಮುದ್ದಾಡುವೆ, ನಮ್ಮ ಅತ್ತೆ ಹಾಡಿದಕ್ಕೆ ಹೋಗಿಲ್ಲ, ನೀ ಬರೆದ ಕಾದಂಬರಿ, ಆಮೇಲೆ ನಮ್ಮ ದ್ವಾರಕೀಶ್ ಸರ್ ಮಂಕುತಿಮ್ಮ, ನೀವೆಲ್ಲ ಸಿನಿಮಾಗಳು ನೋಡಿದ್ರೆ ನಿಮಗೆ ಮೇಯ್ನು ಆ ಚಿಕ್ಕ ಹುಡುಗಿ ಪ್ರಧಾನ ಪಾತ್ರ ವಹಿಸುತ್ತೆ. ಆ ಸುತ್ತ ಫ್ಯಾಮಿಲಿ ಕತೆ ಬರುತ್ತೆ. ಅದೊಂದು ಈಗಿನ ಇದ್ರಲ್ಲಿ ಮಾಡಿದ್ರೆ ಹೇಗಿರುತ್ತೆ ಅಂತ ಫಸ್ಟ್ ಟೈಮ್ ನಾನು ಕ್ಲಾಸಿಕಲ್ಲಿ ಟಚ್ ಮಾಡಿರೋದು. ಸೊ ಫ್ಯಾಮಿಲಿ ಮಾಡೋಣ ಅಂತಲೇ ನಾನು ಶಬರಿ ಮಾಡಿರೋದು. ಎಲ್ಲರೂ ಕೂಡ ಹೊಸ ನಟರೇ ಇರುವಂಥದ್ದು. ಸೊ ಆಕಾಶ್ ಬಗ್ಗೆ ಹೇಳೋದಾ? ಇಲ್ಲ, ನಟರು ಅಂದರೆ ಈಗ ಇಂಡಸ್ಟ್ರಿಗೆ ಹೊಸಬ್ರು. ಅವರು ಕೃತಿಕಾ ಗೌಡ ಅಂತ ಹೀರೋಯಿನ್ನು. ಸುಮಾರು ಈಗ ಯೂಟ್ಯೂಬ್ ಸ್ಟಾರ್ ಅಂತ ಕರೀತಾರೆ. 60-70 ಶೋ ಕಾಮಿಡಿ ಬಿಟ್ಸೆಲ್ಲ ಮಾಡಿದ್ದಾರೆ. ಅದು ಬಾಯ್ ಬಡ್ಕಿ ಅಂತೆ, ಲಾಸ್ಟ್ ಬೆಲ್ಲು, ಸುಮಾರು ಮಾಡಿದ್ದಾರೆ. ನಮ್ಮ ಇವರು ಸಮರ್ಥ ಬಂದು ಅವ್ರಿಗೊಂದು ರಂಗಭೂಮಿ ಹಿನ್ನೆಲೆ ಇದೆ. ನಮ್ಮ ಅರುಂಧರಂಗ್ ಮೇಡಮ್ ಇದ್ದಾರಲ್ಲ, ಅವರು ಗರಡಿಲಿ ಪಳಗಿರೋವಂಥ ಹುಡುಗ. ಸುಮಾರು ರಂಗಶಂಕರದಲ್ಲಿ ನಾನೇ ಒಂದು 15-20 ಶೋ ನೋಡಿದ್ದೀನಿ ಅವ್ರದ್ದು. ಎಲ್ಲ ಒಂದು 60-70 ಶೋ ಅಂತೂ ಕೊಟ್ಟಿದ್ದಾನೆ. ಸೊ ನನಗೆ ರೆಡಿಮೇಡ್ ಕೇಕ್. ಯಾಕಂದರೆ ಡೈರೆಕ್ಟರ್ಗಳಿಗೆ ರಂಗಭೂಮಿ ಕಲಾವಿದ ಅಂದರೆ ನಮಗೆ ಗೊತ್ತಿಲ್ಲದ್ರೆ ಒಂದು ಅಟೆನ್ಷನ್ ಸಿಗುತ್ತೆ. ನಮಗೆ ಅರ್ಧ ಕೆಲಸ ನನಗೆ ಕಮ್ಮಿ ಆಗುತ್ತೆ ಪರ್ಫಾರ್ಮ್ ತೆಗೆಸ್ಕೊಳ್ಳೋದು ಅಂತ. ಖಂಡಿತ ಅವನೊಬ್ಬ ಒಳ್ಳೆಯ ನಾಯಕನಾಗಿ ಎಷ್ಟು ಮಟ್ಟಿಗೆ ಹೆಸರು ಮಾಡ್ತಾನಂತ ಗೊತ್ತಿಲ್ಲ ನನಗೆ. ಬಟ್ ಒಳ್ಳೆ ಅದ್ಭುತ ನಟನಾಗಿ ಗ್ಯಾರಂಟಿ ಕೊಟ್ಟಿಸ್ಕೊತಾನು. ಓಕೆ, ಈ ಹಿಂದೆ ಮಾಡಿರುವಂಥ ಸಿನಿಮಾಕ್ಕಿಂತ ಈ ಸಿನಿಮಾ ಶಬರಿ ಅನ್ನುವಂಥ ಸಿನಿಮಾ ಎಷ್ಟು ಜನರಿಗೆ ಹತ್ತಿರ ಆಗಬಹುದು ಅಂತ ಅನಿಸುತ್ತೆ? ಅಲ್ಲ, ಹತ್ತಿರ ಆಗ್ಬೇಕಂತಲೇ ತಾನೇ ಮಾಡೋದು ನಾವು. ಸೊ ಇಲ್ಲಿ ಮೇನ್ ಪಾಯಿಂಟ್ ಅದೇ. ನಮ್ಮ ಅಜೆಂಡಾ ಏನು ಅಂದರೆ, ಮ್ಯಾಮ್ ಏನಾದ್ರು ಗೊತ್ತಾ, ಸೀನ್ ಆಡಿಯನ್ಸ್ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಪಾತ್ರಗಳು ಅಳ್ತಾ ಇರುತ್ತೆ. ನಮ್ಗೆ ಇಂಪ್ಯಾಕ್ಟ್ ಆಗೋಲ್ಲ. ನೀವೇನೇ ಖರ್ಚು ಮಾಡಿ ಸಿನಿಮಾ ಮಾಡಿದ್ರು ಅದು ಇಂಪ್ಯಾಕ್ಟ್ ಆಗಿಲ್ಲ ಅಂದರೆ ಸಿನಿಮಾ ಹೋಯ್ತು ಅಂತ ಅರ್ಥ. ಯಾವಾಗಲೂ ಜನಗಳಿಗೆ ಕನೆಕ್ಟ್ ಮಾಡೋ ಕೆಲಸನೇ ಡೈರೆಕ್ಟ್ರುಗಳು ಮಾಡ್ತಾ ಹೋಗ್ತಾ ಇರ್ತೀವಿ. ಅದು ಮ್ಯಾಜಿಕ್ ಆಗಬೇಕು. ಕನೆಕ್ಟ್ ಆಗಿಬಿಟ್ರೆ ಅವ್ನು ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಆಗ್ಬಿಡ್ತಾನೆ. ನಾವು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಮೇಜರ್ ಅದೇ, ಕನೆಕ್ಟ್ ಆಗುತ್ತಾ, ಕನೆಕ್ಟ್ ಮಾಡ್ಬೇಕು. ಯಾಕಂದರೆ ಎಲ್ಲೂ ಟಾಂಗ್ ಕೊಡೋ ಡೈಲಾಗ್ ಆಗಲಿ ಆ ಥರ ಇಲ್ಲ. ಈಗ ನೀವೇನು ಮಾತಾಡ್ತೀರೋ ನಾನು ಕಂಟ್ರೋಲ್ ಮಾಡಿ ನ್ಯಾಚುರಲ್ಲೇ ಹೋಗಲಿ. ಯಾಕಂದ್ರೆ ನಾನು ಈ ಸಿನಿಮಾದಲ್ಲಿ ನ್ಯಾಚುರಲ್ಲೇ ಒಂದು ಪಂಚಿಂಗ್ ಡೈಲಾಗ್ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಮ್ಮ ಕಣ್ಮುಂದೆ ನಡಿಬೇಕು ಅಂದಾಗ ಬುಕ್ಕಿಶ್ ಥರ ಪದಗಳು ಹಾಕೋದು ಅದೆಲ್ಲ ಬೇಡ. ನ್ಯಾಚುರಲ್ ನಾನು ಒಂದು ಫ್ಯಾಮಿಲಿ ಸಿನಿಮಾ ನೋಡ್ತಾ ಇದ್ದೀನಪ್ಪ ಅಂತ ಕನೆಕ್ಟ್ ಆಗಬೇಕು ಅಂತಲೇ ಈ ಸಿನಿಮಾ ಮಾಡಿರೋದು ನಾವು. ಎಲ್ಲೆಲ್ಲ ಶೂಟ್ ಆಗಿದೆ ಆ್ಯಂಡ್ ಎಷ್ಟು ಹಾಡುಗಳಿದೆ ಈ ಸಿನಿಮಾ? ಸುಮಾರು ಒಂದು 45 ಡೇಸು 50 ಡೇಸ್ವರೆಗೂ ಶೂಟ್ ಆಗಿದೆ. ಒಂದೇ ಶೆಡ್ಯೂಲ್ ಮಾಡಿದ್ದೀವಿ. ಚಿಕ್ಕಮಗಳೂರು, ಆಮೇಲೆ ಉತ್ತರ ಕರ್ನಾಟಕ, ನಮ್ಮ ಮಧುಗಿರಿ, ತುಮಕೂರು, ಬ್ಯಾಂಗ್ಳೂರು, ಇನ್ಯಾವುದಪ್ಪ ಇದು ಹೊರನಾಡು, ಸುಮಾರು ಕಡೆ ಶೂಟ್ ಮಾಡಿದ್ದೀವಿ. ಅಲ್ಲ, ಇದೇ ಮುಂದೆ ಇದು ಹಳ್ಳಿಯಿಂದ ಸಿಟಿ ಬರೋ ಕತೆ. ಇಟ್ಸ್ ಪ್ಯೂರ್ಲಿ ಜರ್ನಿ ಟ್ರಾವೆಲ್ ಕತೆ ಇದೆ ಆ್ಯಕ್ಚುಲಿ. ಯಾಕೆ ಜನ ಸಿನಿಮಾವನ್ನು, ಶಬರಿ ಸಿನಿಮಾವನ್ನು ನೋಡಬೇಕು ಅಂತ? ಅದು ಜನಗಳು ಕೇಳಬೇಕು. ಒಂದು ಹೇಳ್ತೀನಿ, ಸಿನಿಮಾ ಯಾಕೆ ನೋಡಬೇಕು ಅಂದರೆ, ಒಂದು ಥಿಂಗ್, ನಿಮಗೆ ಯಾರಾದರೂ ಗುರು ಬರೀ ಆ್ಯಕ್ಷನ್ನೇ ಆಯ್ತು ಗುರು. ಕೆಲವು ಆಡಿಯನ್ಸ್ ಇರುತ್ತೆ, ಕೆಲವರು ಆ್ಯಕ್ಷನ್ ಪ್ರಿಯರು ಇರ್ತಾರೆ, ಕೆಲವರು ಬೇರೆ ಥರ ಜನ ಇರ್ತಾರೆ. ಆ್ಯಕ್ಷನ್ನು ನನಗೆ ಒಂದು ಪ್ಯೂರ್ ಫ್ಯಾಮಿಲಿ ನೋಡಬೇಕು. ನಾನು ಹೋಗಿ ಒಂದು ಆರಾಮಾಗೆ ನಾನು ಕನೆಕ್ಟ್ ಆಗಬೇಕು. ನನ್ನ ಲೈಫಲ್ಲಿ ನಡೆದಿದೆ, ಆರಾಮಾಗಿ ದುಡ್ಡು ಕೊಟ್ಟಿದ್ದಕ್ಕೂ ಮೋಸ ಆಗೋಲ್ಲ ಅನ್ನೋರಿಗೆ ಇದು ಪ್ಯೂರ್ ಕ್ಲಾಸಿಕ್ ಮೂವಿ. ಅವ್ರಿಗಿಂತ ಇಷ್ಟವ್ರಿಗೆ ಅಂಥವ್ರಿಗೆ ಮಾಡಿರೋದು. ಯಾಕಂದರೆ ನಾವು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಎಲ್ಲರೂ ಕನೆಕ್ಟ್ ಆಗುತ್ತೆ. ಒಂದು ಆ್ಯಕ್ಷನ್ ಅಂತ ಬಂದಾಗ ಅವ್ರಿಗೆ ನಾವು ಮಾಡಬೇಕಾಗುತ್ತೆ. ಯೂನಿಕ್ ಸಬ್ಜೆಕ್ಟು ಅಂದಾಗ ಎಲ್ಲರಿಗೂ ಇಷ್ಟ ಆಗಬೇಕಂತಲೇ ಮಾಡಬೇಕಾಗುತ್ತೆ. ಸೊ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಇದು ಯೂನಿಕ್ ಸಬ್ಜೆಕ್ಟ್ ಥರ ಮಾಡಿದ್ದೀವಿ. ಎಲ್ಲರೂ ಕನೆಕ್ಟ್ ಆಗಬೇಕು. ಯಾಕಂದರೆ ಎಸ್ಪೆಷಲಿ ಅಪ್ಪ ಮಗಳಂತೂ ನಮ್ಮ ಸಿನಿಮಾ ನೋಡಿದ್ರೆ 100% ಕಣ್ಣಲ್ಲಿ ನೀರು ಹಾಕೊತಾರೆ ಅನ್ನೋದು ಹೋಪ್ಸಲ್ಲೇ ನೈಸ್ ಶೂಟ್ ಮಾಡಿರೋದು. ಅಪ್ಪ ಮಗಳ ಒಂದು ಬಾಂಧವ್ಯ ಈ ಸಿನಿಮಾದಲ್ಲಿ ಅಂದರೆ ಥರ ಅಷ್ಟೇ.
ಓಕೆ ಕೊನೆಯದಾಗಿ ಸರ್ ಈ ಸಿನಿಮಾದ ಬಗ್ಗೆ ಹೇಳುವುದಾದರೆ ಶಬರಿ ಸಿನಿಮಾದ ಬಗ್ಗೆ ಹೇಳುವುದಾದರೆ ಏನು ಹೇಳ್ತೀರಿ ಜನಕ್ಕೆ ಯಾವಾಗ ರಿಲೀಸ್ ಆಗುತ್ತೆ ಈ ಸಿನಿಮಾ? ಸೆಪ್ಟೆಂಬರ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಮ್ಮ ಟಾಕ್ಸಿಕ್ಕು 26 ಅಂತ ಇದೆ, ಒಂದು 2 ವೀಕ್ಸ್ ಆದಮೇಲೆ ಬರೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಕೊನೆಯದಾಗಿ ಕರೆಯೋಲಿಯನ್ನು ಕೊಡುವುದಾದರೆ ಕನ್ನಡ ಜನತೆಗೆ? ಕನ್ನಡ ಜನತೆಗೆ ಏನು ಹೇಳಿ, ಯಾಕಂದರೆ ಅವ್ರದ್ದೇನೂ ತಪ್ಪಿಲ್ಲ. ಜನ ಬರ್ತಲ್ಲ ಅಂತ ನಾನು ನಂಬಲ್ಲ. ಫಸ್ಟ್ ನಮ್ಮನ್ನು ನಾವು ಕರೆಕ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಜನದ ಬಗ್ಗೆ ದೂಡ್ಸೋಣ. ಖಂಡಿತ ಸಿನಿಮಾ ಚೆನ್ನಾಗಿದ್ರೆ ಬಂದು ನೋಡ್ತಾರೆ. ಸುಮಾರು ಎಕ್ಸಾಂಪಲ್ಗಳಿದೆ. ಅಷ್ಟೇ, ನಾನು ಬಂದು ನಮ್ಮ ಸಿನಿಮಾ ದಯವಿಟ್ಟು ಬನ್ನಿ ನಾನು ಬೆಗ್ಗು ಮಾಡಲ್ಲ. ಯಾಕಂದರೆ ಇದು ನನ್ನ ಪ್ರಾಡಕ್ಟು, ನನ್ನ ಸ್ವಾರ್ಥ. ಚೆನ್ನಾಗಿದ್ರೆ ನೋಡ್ತೀರಾ, ಇಲ್ಲಾಂದರೆ ಇಲ್ಲ. ವೆರಿ ಸಿಂಪಲ್, ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್. ಇದಾಗಿತ್ತು ಅರಟಶ್ರೀ ಅವ್ರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್, ಕೆರ್ವಾಶೆ, ಸ್ಟೇಟ್ ನ್ಯೂಸ್ .live ಬೆಂಗಳೂರು.